ದಂಡಪಿಂಡಗಳಲ್ಲ ಅನ್ನೋದು ನಿಜವೋ ಸುಳ್ಳೋ? ಮಾತು ಬರುತ್ತೆ, ತಲೆಯೂ ನೆಟ್ಟಗಿದೆ ಅಂತ ಆದ್ರೆ ಎಂಪಿಗಳೇ ಬಾಯ್ಬಿಡಿ. ರಾಜ್ಯದ ಹಿತಾಸಕ್ತಿಯ ಬಗ್ಗೆ ಯಾಕೆ ಸೈಲೆಂಟ್? ಮೋದಿ ಭಯವೋ, ಶಾಕಾಟವೋ? ಮಹದಾಯಿ, ಕಾವೇರಿ, ಮೇಕೆದಾಟು, ಜಿಎಸ್ಟಿ, ಸ್ಮಾರ್ಟ್ ಸಿಟಿ ಎಲ್ಲ ಬರೀ ಓಳು. ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಬಾರಿಯಾದ್ರೂ ಕರ್ನಾಟಕ ಸಂಸದರು ಬಾಯ್ ಬಿಡ್ತಾರಾ? ಸಂಸದರು ದಂಡಪಿಂಡಗಳಲ್ಲ ಅನ್ನುವಂತಹದನ್ನ ಪ್ರೂವ್ ಮಾಡ್ತಾರಾ? ಪಕ್ಕದ ತಮಿಳು ಸಂಸದರಂತೆ ಅಬ್ಬರಿಸಿ ಬೊಬ್ಬಿರಿಯದೇ ಇದ್ರು ಕನಿಷ್ಠ ಪ್ರಜ್ಞೆಯನ್ನ ತೋರಿಸ್ತಾರಾ? ಅಥವಾ ತಾವು ಎಂದಿನಂತೆ ವೇಸ್ಟ್ ಬಾಡಿಗಳು ಅನ್ನುವಂತಹದನ್ನ ಖಾತ್ರಿಪಡಿಸ್ತಾರಾ? ಅಟ್ಲೀಸ್ಟ್ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಸಾಕು. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಜುಲೈ 20ರಿಂದ ಅಂದ್ರೆ ಸೋಮವಾರದಿಂದ ದೆಹಲಿಯ ಸಂಸತ್ನಲ್ಲಿ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ವಿರೋಧ ಪಕ್ಷಗಳು ಪೆಟ್ರೋಲ್ನಲ್ಲಿ ಎಥನಾಲ್ E20 ಮಿಶ್ರಣ ಮಾಡ್ತಾ ಇರೋದ್ರ ಬಗ್ಗೆ, ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ, ಪಶ್ಚಿಮ ಏಷ್ಯಾ ಯುದ್ಧದ ವೇಳೆ ನಡೆದಂತಹ ದಾಳಿಗಳಲ್ಲಿ ಭಾರತೀಯ ನಾವಿಕರು ಸಾವಿಗೀಡಾದಾಗ್ಲೂ ಮೋದಿಯವರು ಖಂಡಿಸಿರೋದ್ರ ಬಗ್ಗೆ, ಕೇಂದ್ರ ಸರ್ಕಾರ ತರ್ತಾ ಇರುವಂತಹ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸೋದ್ರ ಬಗ್ಗೆ, ಮಹಿಳಾ ಮೀಸಲಾತಿಯನ್ನ 33% ಏರಿಸೋದ್ರ ಬಗ್ಗೆ, ಕ್ಷೇತ್ರ ಪುನರ್ ವಿಂಗಡಣಾ ಸಂವಿಧಾನ ತಿದ್ದುಪಡಿ ಮಸೂದೆಯ ಬಗ್ಗೆ, ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳ ಮಾಡೋದ್ರ ಮಸೂದೆಯ ಬಗ್ಗೆ, ಹಾಗೆ ರಾಮ ಮಂದಿರ ದೇಣಿಗೆ ಹಣ ಲೂಟಿ ಮಾಡೋದ್ರ ಬಗ್ಗೆ, ಮೋದಿ ಸರ್ಕಾರದಿಂದ ಆಗ್ತಾ ಇರುವಂತಹ ಸರ್ಕಾರಿ ಸಂಸ್ಥೆಗಳ ದುರ್ಬಳಕೆಯ ಬಗ್ಗೆ, ಹಾಗೆ ವಿದೇಶಾಂಗ ನೀತಿಯ ವೈಫಲ್ಯಗಳ ಬಗ್ಗೆ, ಹೀಗೆ ಇನ್ನಿತ್ಯಾದಿ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಹೊಂಚನ ಹಾಕಿ ಕಾಯ್ತಾ ಇದ್ದಾರೆ. ಆದ್ರೆ ಕರ್ನಾಟಕದ ಸಂಸದರು ಏನ್ ಮಾಡ್ತಾ ಇದ್ದಾರೆ? ಈ ಚರ್ಚೆಗಳಾಗದೆ ಸಭಾತ್ಯಾಗ, ಧರಣಿಗಳಲ್ಲಿ ಅಧಿವೇಶನ ಕಳೆದು ಹೋಗಬಹುದು. ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ 28 ಲೋಕಸಭಾ ಸದಸ್ಯರು, 12 ರಾಜ್ಯಸಭಾ ಸದಸ್ಯರು ಸೇರಿದಂತೆ 40 ಜನ ಸಂಸತ್ ಸದಸ್ಯರಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ನಿರ್ಮಲಾ ಸೀತಾರಾಮನ್, ಒಟ್ಟು 5 ಜನ ಕೇಂದ್ರ ಮಂತ್ರಿಗಳಿದ್ದಾರೆ. ಈ 5 ಜನರನ್ನ ಬಿಟ್ರೆ 35 ಜನ ಸಂಸದರು ಅಂತ ಇದಾರಲ್ಲ, ಆ ಮಹಾನೀಯರು ಕರ್ನಾಟಕದ ಬಗ್ಗೆ ಮಾತನಾಡಲಿ ಅಂತ ಕನ್ನಡಿಗರು ಆಯ್ಕೆ ಮಾಡಿ ದೆಹಲಿ ಕಳಿಸಿರೋದು. ಆದ್ರೆ ಯಾರೂ ಕೂಡ ಮಾತನಾಡ್ತಾನೆ ಇಲ್ಲ. ಪ್ರತಿ ಸಾರಿಯಂತೆ ಈ ಬಾರಿಯೂ ಸಹ ಕರ್ನಾಟಕದ ಸಂಸತ್ ಸದಸ್ಯರು, ಉತ್ತರದವರು, ತಮಿಳಿಗರು ಮಾತನಾಡುವಾಗ ಬರೀ ಮೇಜನ್ನ ಕುಟ್ಟಿ ಬರೋದಕ್ಕೆ ಸೀಮಿತರಾಗದೆ ನಾಡಿನ ಪರ ಧ್ವನಿಯನ್ನ ಎತ್ತಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ. ಆದ್ರೆ ಮಾತನಾಡೋದಕ್ಕೆ ವಿಷಯಗಳಾದ್ರೂ ಬೇಕಲ್ವಾ? ಮಾತನಾಡ್ತಾ ಇದ್ದಂತಹ ಏಕೈಕ ಒಂಟಿ ಸಿಂಹ ದೇವೇಗೌಡರನ್ನ ಈ ಬಾರಿ ಆಯ್ಕೆ ಮಾಡಿಲ್ಲ.
ಇನ್ನು ಟಿವಿ ಮಾಧ್ಯಮಗಳು ದಿನಪತ್ರಿಕೆಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ತೇಜಸ್ವಿ ಸೂರ್ಯ, ಜಗ್ಗೇಶ್ ಸೇರಿದಂತೆ ಇನ್ನುಳಿದವರು ಏನಾದರೂ ಕೊಂಚ ಕನ್ನಡ ನಾಡಿನ ಪರ ಮಾತನಾಡುವಂತಹ ಅವಕಾಶ ಇದ್ದಾಗಲೂ ಕೂಡ ಮಾತಾಡಿಲ್ಲ, ಬಾಯಿ ಬಿಟ್ಟಿಲ್ಲ. ಮೋದಿಗೆ ಜೈ, ರಾಹುಲ್ ಗಾಂಧಿಗೆ ಜೈ ಅನ್ನೋದಕ್ಕೆ ನಮ್ಮ ಬೆವರು ಬಸಿದ್ದ ತೆರಿಗೆ ದುಡ್ಡು ಕೊಟ್ಟು ನಾವು ಆರಿಸಿ ಕಳಿಸಿದಂತಹ ಸಂಸದರಿಗೆ ಮತವನ್ನ ನೀಡಿ ದಿಲ್ಲಿಗೆ ಕಳುಹಿಸ್ತಾ ಇಲ್ಲ. ಕನಿಷ್ಠ ಕನ್ನಡ ನಾಡಿನ ಜನರ ಋಣ, ಈ ಮಣ್ಣಿನ ಋಣ, ಕಾವೇರಮ್ಮನ ಋಣ ಇರುವುದರಿಂದಲಾದ್ರೂ ನಾಡಿನ ಪರ ಮಾತನಾಡಿ. ನಿಮ್ಗೇನ್ ಮಾತನಾಡಬೇಕು ಅಂತ ಗೊತ್ತಾಗದೇ ಇದ್ರೆ, ನಾಡಿನ ಸಮಸ್ಯೆಗಳೇ ನಿಮಗೆ ಗೊತ್ತಿಲ್ಲದೆ ಹೋದ್ರೆ, ವಾಂಟೇಜ್ ವಿತ್ ನಿಶ್ಚಿತ ಟೀಮ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳುತ್ತೆ. ನೀವು ಅವುಗಳನ್ನ ಏನ್ ಉತ್ತರ ಕೊಡಬಹುದು ಸಂಸದರು? ಏನೋ ಈ ಸಂಸತ್ನಲ್ಲಿ ಕೇಂದ್ರದ ಜೊತೆಗೆ ಚರ್ಚೆ ಮಾಡಿ ಪರಿಹಾರವನ್ನ ತರಬಹುದಾ? ಏನೋ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ನಾಡಿನ ವೀರ, ಶೂರ, ಪರಾಕ್ರಮಿ, ಟೈಮ್ ಪಾಸ್ MP ಅವರ ಪರಿಚಯ ಇದ್ರೆ ನಾನು ಕೇಳ್ತಾ ಇರುವಂತಹ ಈ ಪ್ರಶ್ನೆಗಳನ್ನ ಅವ್ರಿಗೆ ಕೇಳಿ. ಈ ಕಾರ್ಯಕ್ರಮ ನೋಡಿದ ಮೇಲಾದ್ರೂ ಸರಿಯಾಗಿ ಕೆಲಸ ಮಾಡೋದಕ್ಕೆ ತಿಳಿಸಿ. ನಾನು ಕೇಳುವಂತಹ ಪ್ರಶ್ನೆಗಳ ಪೈಕಿ ಮೊದಲನೇದಾಗಿ, ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರವು ಅಂತಿಮ ಅನುಮೋದನೆಯನ್ನ ಯಾಕಿನ್ನೂ ನೀಡಿಲ್ಲ? ಮತ್ತೆ ಯಾವಾಗ ನೀಡುತ್ತೆ? ಇನ್ನು ಎರಡನೆಯ ಪ್ರಶ್ನೆ, ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳಾದ್ರೂ ಏನು? ಇದುವರೆಗೂ ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ? ಹಾಗೇನು ಮೂರನೇದಾಗಿ, ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಿಸಿಬಿಟ್ಟಿದ್ದೀರಿ ಅಲ್ವಾ? ಆದ್ರೆ ನಂತರ ಬಿಡುಗಡೆ ಆಗಬೇಕಾಗಿದ್ದಂತಹ ಅನುದಾನ ಇನ್ನೂ ಯಾಕೆ ಬಿಡುಗಡೆ ಮಾಡಿಲ್ಲ? ಯಾವಾಗ ಬಿಡುಗಡೆಯನ್ನ ಮಾಡ್ತೀರಾ? ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಭದ್ರಾ ಮೇಲ್ದಂಡೆ, ಕೃಷ್ಣಾ ಮತ್ತು ತುಂಗಭದ್ರಾ ಜಲಾಶಯಗಳ ಅಭಿವೃದ್ಧಿಗೆ ಕೇಂದ್ರದ ವಿಶೇಷ ನೆರವು ಎಷ್ಟಿದೆ? ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ನಾಟಕಕ್ಕೆ GST ಪರಿಹಾರ ಮತ್ತು ಕೇಂದ್ರ ತೆರಿಗೆ ಪಾಲಿನಲ್ಲಿ ನ್ಯಾಯಯುತ ಪಾಲು ನೀಡೋದಕ್ಕೆ ಕೇಂದ್ರ ಸರ್ಕಾರ ಯಾಕೆ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ? ಇನ್ನು ಮುಂದಾದ್ರೂ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಾ? ತದನಂತರದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಮೆಟ್ರೋ, ಸುರಂಗ ರಸ್ತೆ ಹಾಗೆ ಉಪನಗರ ರೈಲು ಯೋಜನೆಗಳಿಗೆ ಹೆಚ್ಚುವರಿ ಅನುದಾನವನ್ನ ನೀಡಲಾಗ್ತಾ ಇದೆಯಾ? ಅಥವಾ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಸೈಲೆಂಟ್ ಆಗೋಗ್ಬಿಡ್ತಾ ಅನ್ನುವಂತಹದ್ದು? ಜೊತೆಗೆ ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳ ವಿಳಂಬಕ್ಕೆ ಕಾರಣವಾದ್ರೂ ಏನು ಗಡ್ಕರಿ ಅವರೇ? ಅವು ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದಾ? ವೀಕ್ಷಕರೇ, ಕೇಂದ್ರ ಮಂತ್ರಿಗಳಿಗೆ ಕೆಲ ಪ್ರಶ್ನೆಗಳನ್ನ ಕೇಳಲೇಬೇಕಾಗಿದೆ. ಸೋಮಣ್ಣ ಅವರೇ, ಕರ್ನಾಟಕದಲ್ಲಿ ಖಾಲಿ ಇರುವಂತಹ ರೈಲ್ವೆ ಹುದ್ದೆಗಳನ್ನ ರಾಜ್ಯದ ಅಭ್ಯರ್ಥಿಗಳಿಂದಲೇ ಭರ್ತಿ ಮಾಡುವುದರ ಕುರಿತು ಕೇಂದ್ರದ ನಿಲುವೇನು? ಹಾಗೆ ರೈಲ್ವೆ ಮಂತ್ರಿ ಸೋಮಣ್ಣ ಅವರೇ, ರೈಲ್ವೆ ನೇಮಕಾತಿ ಪರೀಕ್ಷೆಗಳನ್ನ ಕನ್ನಡ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇದೆಯಾ? ಹಾಗೆ ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಗೆ ಕೇಂದ್ರದ ವಿಶೇಷ ನಗರಾಭಿವೃದ್ಧಿ ಪ್ಯಾಕೇಜ್ ಇದೆಯಾ? ಹಾಗೆ ಕರ್ನಾಟಕದ ರೈತರಿಗೆ ಬೆಳೆ ವಿಮೆ, ಕನಿಷ್ಠ ಬೆಂಬಲ ಬೆಲೆಯ MSP ಕುರಿತು ಹೊಸ ಯೋಜನೆಗಳು ಏನಾದರೂ ಇದೆಯಾ? ಅಥವಾ ಎಲ್ಲವೂ ಗುಜರಾತ್, ರಾಜಸ್ಥಾನ್, ಉತ್ತರ ಪ್ರದೇಶಗಳಿಗೆ ಮಾತ್ರ ಏನಾದರೂ ಸೀಮಿತವಾಗಿದೆಯಾ? ಕರ್ನಾಟಕದಲ್ಲಿ ಬರ ಹಾಗೂ ನೆರೆ ಪರಿಹಾರಕ್ಕಾಗಿ ರಾಷ್ಟ್ರೀಯ ವಿಪತ್ತು ನಿಧಿಯಿಂದ ಸರಿಯಾಗಿ ಅನುದಾನ ಅಥವಾ ಹಣಕಾಸು ಬಿಡುಗಡೆ ಮಾಡಲಾಗಿಲ್ಲ ಅನ್ನುವಂತಹ ಮಾತುಗಳಿದೆ. IIT, IIM, ಏಮ್ಸ್, ಕೇಂದ್ರೀಯ ವಿಶ್ವವಿದ್ಯಾಲಯಗಳಂತಹ ಹೊಸ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳನ್ನು
ಕರ್ನಾಟಕದಲ್ಲಿ ಸ್ಥಾಪಿಸೋದ್ರ ಕುರಿತಾಗಿ ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸಿಲ್ಲ. ಕರಾವಳಿ ಕರ್ನಾಟಕದ ಮೀನುಗಾರರಿಗೆ ಡೀಸೆಲ್ ಸಬ್ಸಿಡಿ ಹಾಗೆ ಸಮುದ್ರ ಸುರಕ್ಷತೆಗೆ ಹೆಚ್ಚುವರಿ ನೆರವನ್ನ ನೀಡಲಾಗ್ತಾ ಇಲ್ಲ. ಇವೆಲ್ಲವನ್ನ ಪ್ರಶ್ನಿಸುವಂತಹ ಧೈರ್ಯ ನಮ್ಮ ಸಂಸದರಿಗೆ ಇಲ್ಲವೇ ಇಲ್ಲ. ಕಲಬುರಗಿ, ಕೊಪ್ಪಳ, ಯಾದಗಿರಿ, ರಾಯಚೂರು ಮೊದಲಾದ ಹಿಂದುಳಿದ ಜಿಲ್ಲೆಗಳಿಗೆ ವಿಶೇಷ ಅಭಿವೃದ್ಧಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿಲ್ಲ. ದುರಂತ ಏನಪ್ಪಾ ಅಂತ ಅಂದ್ರೆ ಈ ಬಾರಿಯ ತೀವ್ರ ಬರದಿಂದ ಕನ್ನಡಿಗರು ಊರು ಕೇರಿ ಬಿಟ್ಟು ಗುಳೆ ಹೋಗ್ತಿದ್ದಾರೆ. ನೀರಿಲ್ಲದೆ ದನಕರುಗಳು ಸಾಯ್ತಾ ಇದೆ. ಮೋದಿ ಅವರಿಗೆ ಇವೆಲ್ಲವೂ ಅರ್ಥ ಆಗೋದು ಕಷ್ಟ ಸಾಧ್ಯ. ಇನ್ನು ಕೈಗಾರಿಕಾ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಕರ್ನಾಟಕದ ಕೈಗಾರಿಕೆಗಳಿಗೆ ಹೊಸ ಸೆಮಿಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್ ಹಾಗೆ ರಕ್ಷಣಾ ಉತ್ಪಾದನಾ ಘಟಕಗಳನ್ನು ಮಂಜೂರು ಮಾಡೋದ್ರ ಬಗ್ಗೆ ದಯವಿಟ್ಟು ಒಮ್ಮೆ ನೀವು ಯೋಚಿಸಿ. ಕಾವೇರಿ ಜಲ ವಿವಾದದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನ ರಕ್ಷಿಸೋದಕ್ಕೆ ಕೇಂದ್ರ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಿ. ಬೇಸಿಗೆ ಬಂದರೆ ಸಾಕು ನಮ್ಮನ್ನ ತಮಿಳರನ್ನ ಇನ್ನೆಷ್ಟು ವರ್ಷಗಳ ಕಾಲ ಹೊಡೆದಾಡೋದಕ್ಕೆ ಬಿಡೋದನ್ನ ಇನ್ನಾದರೂ ನಿಲ್ಲಿಸಿ. ಕರ್ನಾಟಕದ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹಂಪಿ, ಬಾದಾಮಿ, ಬೇಲೂರು, ಹಳೆಬೀಡು, ಜೋಗ ಜಲಪಾತ ಮುಂತಾದವುಗಳಿಗೆ ವಿಶೇಷ ಕೇಂದ್ರ ಅನುದಾನ ಸಿಗಬೇಕಾಗಿದೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರೇ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕನ್ನಡ ಭಾಷೆಯ ಬಳಕೆಯನ್ನ ಕಡ್ಡಾಯಗೊಳಿಸೋದಕ್ಕೆ ನೀವು ಪ್ರಯತ್ನ ಮಾಡಿ. ಇನ್ನು ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಗೊತ್ತಿಲ್ಲ. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.